ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿ ತುಂಬ ಜನ ಲೈಕ್ ಮಾಡಿದ್ದೀರಾ, ಹಾಗೆ ಶೇರ್ ಮಾಡಿದ್ದೀರಾ, ಹಾಗೆ ತಮ್ಮ ತಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀರಾ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಮುಳ್ಳು ಸೌತೆ ದೋಸೆನ ಮಾಡಿ ತೋರಿಸಿ ಅಂತ ಕೇಳಿದ್ರು. ಮುಳ್ಳು ಸೌತೆ ದೋಸೆ ಅಂದರೆ ಏನಪ್ಪಾ ಅಂತ ಕೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಕುಕ್ಕುಂಬರ್ ದೋಸೆ ಮಾಡಿ ತೋರಿಸೋಣ ಅಂತ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನಮ್ಮೆಲ್ಲ ವೀಕ್ಷಕರಿಗೂ ಭಟ್ ಆ್ಯಂಡ್ ಕಾಮತ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಮುಳ್ಳು ಸೌತೆ ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಂಡು ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನಾನು 2 ಸೌತೆಕಾಯಿ ತಗೊಂಡಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿನ ನಾನು ನಿನ್ನೆ ನೈಟ್ ಅಂದರೆ ಹಿಂದಿನ ದಿನ ರಾತ್ರಿನೇ ನೆನೆ ಇಟ್ಟಿದ್ದೀನಿ. 2 ಸೌತೆಕಾಯಿಗೆ 2 ಗ್ಲಾಸ್ ಅಕ್ಕಿ, ಹಾಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. 1 ಸಣ್ಣ ಮೆಣಸಿನ್ಕಾಯಿ ಚಿಕ್ಕದು, ಹಾಗೆ ಚಿಕ್ಕ ತುಂಡು ಶುಂಠಿ ತಗೊಂಡಿದ್ದೀನಿ. ಇಲ್ಲಿ ಇದು ಫ್ಲೇವರ್ಗೆ, ಇದು ಹಾಕಿದ್ರೆ ಏನು ಖಾರ ಬರಲ್ಲ, ಅಷ್ಟೊಂದು ಖಾರ ಏನು ಬರಲ್ಲ, ಆದರೂ ತಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಈಗ ಸೌತೆಕಾಯಿನ 2 ತುದಿಗಳನ್ನ ಕಟ್ ಮಾಡಿಕೊಂಡು ಸಿಪ್ಪೆ ಸಮೇತ ತುರ್ಕೋಬೇಕು. 2 ಸೌತೆಕಾಯಿನ ತುರ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ತಿರುತ್ತೆ. ಒಂಚೂರು ನೀರು ಕೂಡ ಬಿಟ್ಕೊಂಡಿರುತ್ತೆ. ಆದರೆ ಈ ನೀರನ್ನು ಯಾವುದೇ ಕಾರಣಕ್ಕೂ ಬಿಸಾಕೋಕ್ಕೆ ಹೋಗಬೇಡಿ, ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನಾವು ಆಲ್ರೆಡಿ ನೆನೆಸಿಟ್ಟಿರೋ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನಿಲ್ಲಿ ರುಬ್ಕೊಳ್ಳೋಕ್ಕೆ ನೀರನ್ನು ತಗೋತಾ ಇಲ್ಲ, ಯಾಕಂದರೆ ಸೌತೆಕಾಯಲ್ಲಿ ಆಲ್ರೆಡಿ ನೀರು ಬಿಟ್ಕೊಂಡಿದೆ. ಆ ನೀರನ್ನೇ ಸೇರಿಸ್ಕೊಂಡು ರುಬ್ಬೋದ್ರಿಂದ ದೋಸೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸ್ವಲ್ಪನೇ ಅಕ್ಕಿ ಹಾಗೆ ಸೌತೆಕಾಯಿ ನೀರನ್ನ ತಗೊಂಡು ತರ್ತರಿಯಾಗಿ ರುಬ್ಕೋತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಉಳಿದಿರೋ ಅಕ್ಕಿ ಹಾಗೆ ಸೌತೆಕಾಯಿ ನೀರನ್ನು ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದೇ ಹಿಟ್ಟಿಗೆ ಆಲ್ರೆಡಿ ತುರಿದಿಟ್ಕೊಂಡಿರೋ ಸೌತೆಕಾಯಿನ ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ತುಂಡು ಶುಂಠಿ, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಗೆ ಇನ್ನೊಂದು ರೌಂಡು ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈಗ 1 ಸ್ಪೂನು 1.5 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳೋಕ್ಕಿಲ್ಲ, ನಿಮ್ಮ ರುಚಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನಾನು 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಬಟ್ ಇದಕ್ಕೆ ನೀರು ಬೇಕು. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ತೀರಾ ದೋಸೆ ಅಂದರೆ ದೋಸೆ ಸ್ವಲ್ಪ ಗಟ್ಟಿ ಆಗುತ್ತೆ, ಮೇಲೆ ಹಿಟ್ಟು ನಿಂತ್ಕೊಂಡ್ಬಿಡುತ್ತೆ. ಇವಾಗ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೇ ಜಾರಿಗೆ ನೀರು ಹಾಕ್ಕೊಂಡಿದ್ದೆ, ನೋಡ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಸಾಕಾಗುತ್ತೆ, ಚೂರು. ಹಾಂ, ಇವಾಗ ಈ ಹದಕ್ಕೆ ಹಿಟ್ಟು ರೆಡಿಯಾಗಿದೆ. ಈ ಹದ ಬರಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ದೋಸೆ ಹಾಕಿ ಮುಚ್ತಾ ಇದ್ದೀನಿ. ಈ ದೋಸೆಗೆ ಮುಚ್ಚಬೇಕು. ಇವಾಗ ಹಿಂಗೆ ಬಂದಿದೆ. ಒಂಚೂರು ಕ್ರಿಸ್ಪ್ ಆಗೋ ಥರ ಸಿಮ್ಮಲ್ಲಿ ಇಟ್ಕೊಂಡು ಇದರ ಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕೋತೀನಿ. ನೀವು ಕೊಬ್ಬರಿ ಎಣ್ಣೆ ಆದರೆ ಕೊಬ್ಬರಿ ಎಣ್ಣೆ, ತುಪ್ಪ ಆದರೆ ತುಪ್ಪ, ಯಾವುದ್ರ ಜೊತೆ ಬೇಕಿದ್ರೆ ತಿನ್ಕೋಬೋದು. ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ. ರೋಸ್ಟ್ ಆಗೋ ತನಕ ನೀವು ರೋಸ್ಟ್ ಆದಾಗ ತಿರುವು ಹಾಕಲ್ಲ ಅಂದರೆ ಪರವಾಗಿಲ್ಲ,
ನಾನು ತಿರು ಹಾಕ್ತೀನಿ ನೀಟಾಗಿ ನೋಡಿ. ಎಸ್, ಬಿಸಿ ಬಿಸಿ ಸೌತೆಕಾಯಿ ದೋಸೆ ರೆಡಿಯಾಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಿದೆ, ಘಮನೂ ಚೆನ್ನಾಗಿ ಬರ್ತಿದೆ, ಜೊತೆಗೆ ಕಾಯಿ ಚಟ್ನಿನೂ ಇದೆ. ಜಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಹದ ಇದೆ, ಸೌತೆಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಸಕ್ಕತ್ತಾಗಿ ಬಂದಿದೆ. ಕೊಬ್ಬರಿ ಎಣ್ಣೆ ಮೇಲೆ ಹಾಕಿರೋದ್ರಿಂದ ಅದರದ್ದು ಫ್ಲೇವರ್ ಹಾಗೆ ಬರ್ತಾಯಿದೆ. ಸೊ ತುಂಬ ಚೆನ್ನಾಗಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದನ್ನ ಟ್ರೈ ಮಾಡಿಬಿಟ್ಟು ಹೆಂಗಾಗಿತ್ತು ಅನ್ನೋದನ್ನ ನನಗೆ ತಿಳಿಸ್ಬೇಕು, ಆಯಿತಾ? ತುಂಬ ಚೆನ್ನಾಗಾಗಿದೆ. ಸೌತೆಕಾಯಿ ದೋಸೆ ಮಾಡೋದು ಹೇಗಂತ ನೋಡಿದ್ರಲ್ಲ, ಹೀಗೆ ಮತ್ತಷ್ಟು ವೀಡಿಯೋಸ್ ಜೊತೆ ಹೊಸ ಹೊಸ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.